6 ಎಳೆ ಗೋಲ್ಡ್ ಕಲರ್ ದಾರ ತಗೊಂಡಿದ್ದೀನಿ. ದಾರಕ್ಕೊಂದು ಗಂಟು ಹಾಕಿ ಸೀರೆಗೆ ಒಂದು ನಾಟ್ ಹಾಕ್ತಾಯಿದ್ದೀನಿ. ಇದು ನೀಡಲ್ ಕ್ರೋಶಾ. 2 ಚೈನ್ ಹಾಕಿ ಮೇಲ್ಗಡೆಯಿಂದ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು ಅದೆಲ್ಲಿ ಬರುತ್ತೋ ಸೂಜಿ ಸ್ಟ್ರೈಟಾಗಿ ಹಿಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಪುನಃ ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲೇ ಪುನಃ ಡಬಲ್ ಕ್ರೋಶಾ, ಪುನಃ ಸೂಜಿ ಮೇಲೆ ದಾರ, ಪಕ್ಕದಲ್ಲೇ ಡಬಲ್ ಕ್ರೋಶಾ, ಸೂಜಿ ಮೇಲೆ ದಾರ, 5 ಡಬಲ್ ಕ್ರೋಶಾ ಹಾಕಿ ದಾರನ ಮೇಲೆ ತಂದು ಒಂದು ದಪ್ಪ ಮಣಿ, ಡಿಸೈನ್ ದಪ್ಪ ಮಣಿನ ಹಾಕ್ತಾಯಿದ್ದೀನಿ. ಹಾಕಿ ಅದಕ್ಕೊಂದು ನಾಟ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ಸೂಜಿ ಮೇಲೆ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ. ಎರಡರಲ್ಲೊಂದು ಮಾಡಿ ಪುನಃ ಸೂಜಿ ಮೇಲೆ ದಾರ, ಪಕ್ಕದಲ್ಲಿ ಇನ್ನೊಂದು ಸಲ ಡಬಲ್ ಕ್ರೋಶಾ, ಐದು ಡಬಲ್ ಕ್ರೋಶಾ ಹಾಕೋಣ ಅಂದ್ಕೊಂಡೆ, ಪುನಃ ಬೇಡ ಅಂತ 3 ಹಾಕಿ ಒಂದೇ ಎಳೆಯಲ್ಲಿ ಮೇಲ್ಗಡೆನೂ ಡಿಸೈನ್ ಮಾಡೋಣ ಅಂತ 2 ಕ್ರೋಶಾ ಹಾಕಿ 5 ಚೈನ್ ಹಾಕ್ತೀನಿ. ಚೈನ್ ಹಾಕಿ ಮಣಿ ಮೇಲೆ ರೈಟ್ ಸೈಡ್ ಬಂದು 2 ಡಬಲ್ ಕ್ರೋಶದ ಒಳಗಡೆ ಲಾಕ್ ಮಾಡ್ತೀನಿ. ಒಂದೇ ಎಳೆಯಲ್ಲಿ ಡಿಸೈನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಿ 2 ಚೈನ್ ಮಾಡ್ತೀನಿ. ಮಾಡಿ 6 ಎಳೆ ಚೈನ್ ಹಾಕಿದ್ದೀನಲ್ಲ ಅದರೊಳಗಡೆಯಿಂದ ಡಬಲ್ ಕ್ರೋಶಾಗಳನ್ನ ಹಾಕ್ತೀನಿ. ಸೂಜಿ ಮೇಲೆ ದಾರ, 6 ಎಳೆ ಚೈನಿಂದ ದಾರನ ಹೊರಗೆ ತಂದು ಎರಡರಲ್ಲೊಂದು ಪುನಃ ಸೂಜಿ ಮೇಲೆ ದಾರ, ಈ ಥರ 5 ಹಾಕಿ ದಾರಾನ ಮೇಲೆ ತಂದು ಒಂದು ಸಣ್ಣ ಮಣಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಡಿ ನಾಟೇನು ಹಾಕಲ್ಲ, ಹಾಗೆ ಸೂಜಿ ಮೇಲೆ ದಾರ ತಂದು 6 ಚೈನ್ ಹಾಕಿದ್ದೀನಲ್ಲ ಆ ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪುನಃ 6 ಡಬಲ್ ಕ್ರೋಶಾ ಚೈನಲ್ಲಿ ಹಾಕ್ತಾಯಿದ್ದೀನಿ. ಮಣಿ ಮೇಲೆ ಒಂದು ಚೈನ್ ಹಾಕಿದ್ನಲ್ಲ ಅದರೊಳಗೆ 6 ಚೈನ್ ಹಾಕಿ ಪುನಃ 3 ಚೈನ್ ಹಾಕಿ ಡಬಲ್ ಕ್ರೋಶದ ಪಕ್ಕ ಸೀರೆಯಲ್ಲಿ ನಾಟ್ ಹಾಕ್ತಾಯಿದ್ದೀನಿ. ನಾಟ್ ಹಾಕಿ 3 ಚೈನ್ ಹಾಕಿದ್ದೀನಿ. ಅಲ್ಲೂ ಆ 3 ಚೈನ್ನ ಡಬಲ್ ಕ್ರೋಶದ ಪಕ್ಕದಲ್ಲಿ ಹಾಕಿ ಲಾಕ್ ಮಾಡಿ ಪುನಃ 3 ಚೈನ್, ಸೂಜಿ ಮೇಲೆ ದಾರ ತಂದೀಗ ಪುನಃ ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಪುನಃ 5 ಡಬಲ್ ಕ್ರೋಶಾ ಸೂಜಿ ಮೇಲೆ ದಾರ, ಸೀರೆಗೆ ಪಕ್ಕದಲ್ಲೇ ಮಾಡ್ತೀನಿ, ತುಂಬ ಗ್ಯಾಪ್ ಇದ್ದರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ. ಪುನಃ ಒಂದು ಮಣಿನ ಆ್ಯಡ್ ಮಾಡ್ತೀನಿ. ಅದನ್ನು ಲಾಕ್ ಮಾಡಿ ಸೂಜಿ ಮೇಲೆ ದಾರ ತಂದು
ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮಾಡಿ ಸೂಜಿ ಮೇಲೆ ದಾರ ತಂದು ಪುನಃ ಡಬಲ್ ಕ್ರೋಶಾ ಒಂದೇ ಸ್ಟೆಪ್ಪಲ್ಲಿ ಡಿಸೈನ್ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಪುನಃ 6 ಚೈನ್ ಮಾಡಿ ಇಲ್ಲಿ ಪಕ್ಕ ಇರೋ 2 ಡಬಲ್ ಕ್ರೋಶದ ಒಳಗಡೆ ಹಾಕಿ ದಾರಾನ ಹೊರಗೆ ತಂದು ಪುನಃ 3 ಚೈನ್ ಮಾಡಿ ಚೈನ್ ಒಳಗೆ ಡಬಲ್ ಕ್ರೋಶಾನ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ಆ 6 ಎಳೆ ಚೈನ್ ಒಳಗಡೆಯಿಂದ ದಾರ ಒಟ್ಟು ಟೋಟಲ್ 3 ಆಗುತ್ತೆ. ಆ 3ಗೆ ಎರಡರಲ್ಲಿ ಒಂದು ಮಾಡ್ತಾಯಿದ್ದೀನಿ. 12 ಹಾಕ್ತೀನಿ. 6 ಆದಮೇಲೆ ಒಂದು ಮೀಡಿಯಮ್ ಬೀಡ್ ಪ್ಲೇನ್ ಮೀಡಿಯಮ್ ಬೀಡು ಮೇಲ್ಗಡೆ ಹಾಕ್ತಾಯಿದ್ದೀನಿ. ದಾರಾನ ಮೇಲೆ ತಂದು ಒಂದು ಪ್ಲೇನ್ ತುಂಬ ಸಣ್ಣ ಇಲ್ಲದು, ಸ್ವಲ್ಪ ಮೀಡಿಯಮೇ ಇದೆ. ಕೆಳಗಡೆ ಡಿಸೈನ್ದು ಮಾತ್ರ ದಪ್ಪ ಹಾಕಿದ್ದೀನಿ. 2-3 ಸ್ಟೆಪ್ ಹಾಕೋದನ್ನು ಒಂದು ಸ್ಟೆಪ್ಪಲ್ಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. 2 ಪುನಃ ಈಗ 6 ಡಬಲ್ ಕ್ರೋಶ ಹಾಕ್ತೀನಿ. ಎರಡು ಈ ಥರ ಮಣಿಗಳು ಡಿಸೈನ್ ಆದಮೇಲೆ ಪುನಃ ನಾನೀಗ 3 ಡಬಲ್ ಕ್ರೋಶ 3 ಚೈನ್ ಮಾಡಿ ಲಾಕ್ ಮಾಡ್ತೀನಿ. ಆ ಚೈನಲ್ಲಿ ಕುಚ್ಚುಗಳನ್ನ ಕಟ್ಟೋದು. ಸೂಜಿ ಮೇಲೆ ದಾರ 6 ಚೈನ್ ಒಳಗಡೆ ದಾರ ಅಂತಂದು ಎರಡರಲ್ಲೊಂದು ಮಣಿ ಪಕ್ಕ 6 ಚೈನ್ ಹಾಕ್ಕೊಂಡು ರೈಟ್ ಸೈಡ್ ಬಂದು 2 ಡಬಲ್ ಕ್ರೋಶ ಅದು ಮಧ್ಯೆ ಲಾಕ್ ಮಾಡಿದ್ದೀನಿ. 6 ಚೈನ್ನ ಲಾಕ್ ಮಾಡಿ ಅದ್ರ ಮೇಲೆ ಪುನಃ 2 ಚೈನ್ ತಂದು ಡಬಲ್ ಕ್ರೋಶಗಳನ್ನ ಮಾಡಿದ್ದೀನಿ. ಇದು 12 ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಪುನಃ ಡಬಲ್ ಕ್ರೋಶಗಳು ಹಾಕಿ 5 ಡಬಲ್ ಕ್ರೋಶ 3 ಚೈನ್ ಹಾಕಿ ಕುಚ್ಚು ಮಾಡ್ತೀನಿ. ಇದು ಒಂದೇ ಸ್ಟೆಪ್ಪಲ್ಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. 5 ಡಬಲ್ ಕ್ರೋಶ ಪಕ್ಕದಲ್ಲೇ, ತುಂಬ ದೂರ ಇದ್ದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. 5 ಡಬಲ್ ಕ್ರೋಶ ಪಕ್ಕದಲ್ಲೇ ಹಾಕಿ 3 ಚೈನ್ ಕುಚ್ಚು ಕಟ್ಟೋಕ್ಕೆ ಪುನಃ ಇದೇ ರೀತಿ 5 ಡಬಲ್ ಚೈನ್, ಒಂದು ಮಣಿ. ಸ್ಟಾರ್ಟಿಂಗ್ ಮಾತ್ರ 5 ಡಬಲ್ ಚೈನ್ ಹಾಕೋತೀನಿ. ಆಮೇಲೆ 2 ರೌಂಡ್ ಪಕ್ಕ ಬರಲಿ ಅಂತ 3 ಚೈನ್ ಹಾಕಿದ್ದೀನಿ.